4ನೇ ಕ್ಲಾಸಲ್ಲಿರುವ ಹುಡುಗಿ ಹೇಳ್ತಾರೆ, ನೀವು ನೋಡಲಿಕ್ಕೆ ತುಂಬ ಚೆಂದ ಇದ್ದೀರಾ ಟೀಚರ್, ನೀವು ನಮ್ಮ ಮತಕ್ಕೆ ಬನ್ನಿ, ನಮ್ಮ ಜೊತೆ ಇರಿ. ಸೊ ಚೆಂದ ಇದ್ದಾರೆ, ಬಟ್ ನನಗೆ ಆಕ್ಸೆಪ್ಟ್ ಮಾಡಲಿಕ್ಕಾಗಲ್ಲ, ನೀವು ಕಾಫಿರ್ ಅಂತಿರುವ ಒಂದು ಕಾನ್ಸೆಪ್ಟ್ ಅಲ್ವಾ ಆ ಹುಡುಗಿ ಮನಸ್ಸಲ್ಲಿರುವುದು. ಯಾವ ಥರ ರಿಲಿಜಿಯಸ್ ಎಜುಕೇಷನ್ ಫೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದು, ಒಂದು ವ್ಯಕ್ತಿಯ ಬೆಳವಣಿಗೆಗೋಸ್ಕರ, ಎಲ್ಲ ರೀತಿಯಲ್ಲಿರುವ ಬೆಳವಣಿಗೆಗೋಸ್ಕರ ಅವನಿಗೆ ರಿಲಿಜಿಯಸ್ ಎಜುಕೇಷನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಆದರೆ ಶಿ ಶುಡ್ ಬಿ ಸ್ಪಿರಿಚುವಲಿ ಗ್ರೋನ್ ಇನ್ ದಿಸ್ ಸೊಸೈಟಿ. ಮೆಂಟಲ್ ಸ್ಟೆಬಿಲಿಟಿ, ಫಿಸಿಕಲ್ ಸ್ಟೆಬಿಲಿಟಿ, ಅದೇ ಥರ ಇಂಟೆಲೆಕ್ಚುವಲ್ ಸ್ಟೆಬಿಲಿಟಿ, ಅದೇ ಥರ ಸ್ಪಿರಿಚುವಲ್ ಸ್ಟೆಬಿಲಿಟಿ ಒಬ್ಬ ಮನುಷ್ಯನಿಗೆ ಬೇಕು. ಆದರೆ ನಾವು ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಮನುಷ್ಯನಾಗಿ ಇರ್ತಾನೆ ಸಮಾಜದಲ್ಲಿ. ಅವನಿಂದ ಒಂದು ದೊಡ್ಡ ಸಮಾಜ ಬೆಳೀತಾ ಇರೋದು. 10 ಕೆಟ್ಟವರಿರುವಾಗ ಆ ಸಮಾಜನೇ ಕೆಟ್ಟೋಗುತ್ತೆ. 10 ಇದೇ ಥರ 4 ಲೆವೆಲಲ್ಲಿ ಬೆಟರ್ ಆಗಿರೋರಿದ್ರೆ ಆ ಸಮಾಜ ಇನ್ನೂ ದೊಡ್ಡದಾಗುತ್ತೆ, ಇನ್ನೂ ಶ್ರೇಷ್ಠವಾಗುತ್ತೆ. ರೈಟ್? ಹೌದು. ಆ ಥರ ಐಡಿಯಾಲಜಿ ಆದರೆ ಅದು ಒಳ್ಳೆಯದು. ಓಕೆ, ಇದು ಆ ಥರ ಅಲ್ಲ. ಚೆಂದ ಇದ್ದೀರಾ, ಬಟ್ ನೀವು ಮತಾಂತರ ಆಗಬೇಕು, ಆದರೆ ನನಗೆ ಒಪ್ಲಿಕ್ಕಾಗುತ್ತೆ. ಒಂದು ಚಿಕ್ಕ ಹುಡುಗಿ ಬಾಯಲ್ಲಿ ಬರೋದು ಈ ಥರ. ಸೊ ಅದು ಒಳ್ಳೆಯ ಒಂದು ರಿಲಿಜಿಯಸ್ ಎಜುಕೇಷನ್ ಆಗಿ ಅನಿಸೋದಿಲ್ಲ. ಇಲ್ಲ, ಅದು ಆ ಥರ ಆಗಬಾರ್ದು. ಆದರೆ ಇಲ್ಲಿ ಆ ಥರನೂ ನಡೀತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.